ಯುವಕರ ಆಶಾಕಿರಣವಾಗಿ ವಿದ್ಯಾರ್ಥಿಗಳ ಮಿತ್ರರಾಗಿರುವ ಗೋವಿಂದರಾಜನಗರ ಕ್ಷೇತ್ರದ ಆಶಾಕಿರಣ, ಹೆಮ್ಮೆಯ ಶಾಸಕರು, ದೀನದಲಿತರ ದನಿ, ಜನಪ್ರಿಯ ಶಾಸಕರು ಹಾಗೂ ಯುವ ನಾಯಕರಾದ ಶ್ರೀ ಪ್ರಿಯಕೃಷ್ಣ ರವರ ಹುಟ್ಟುಹಬ್ಬವನ್ನು ಹೂವಿನ ಹಾರ ಹಾಗೂ ಹೂಗುಚ್ಛ ನೀಡಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಣ್ಣ ಹಾಗೂ ನಿರ್ದೇಶಕರಾದ ಎಚ್. ಕೃಷ್ಣ ಕುಮಾರ್ ಚೇತನ್ ರವರು, ಗೋವಿಂದರಾಜನಗರ ಬ್ಲಾಕ್ ಅಧ್ಯಕ್ಷರು ಲಕ್ಕಣ್ಣ ಹಾಗೂ ಗೋವಿಂದರಾಜನಗರ ಕಾಂಗ್ರೆಸ್ ಮುಖಂಡರಾದ ರರು ಗೋವಿಂದರಾಜನಗರ ಶಾಸಕರಾದ ಪ್ರಿಯಕೃಷ್ಣ ರವರಿಗೆ ಶುಭ ಹಾರೈಸಿದರು. ಜನಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಅವರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಅಲಂಕರಿಸುವ ಅವಕಾಶ ಸಿಗಲಿ ಮತ್ತು ಅವರು ರಾಜ್ಯದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡುವಂತಾಗಲಿ ಎಂದು ನಮ್ಮ ವಾಹಿನಿ ಮುಖಾಂತರ ಶುಭ ಕೋರಿದರು. ಸೈನಿಕರಿಗೆ ಬೆಂಬಲವಾಗಿ, ಮಾಜಿ ಸೈನಿಕರಿಗೆ ಬೆಂಬಲವಾಗಿ, ಮಾಜಿ ಸೈನಿಕರ ಸವಲತ್ತುಗಳಿಗೆ ಸ್ಪಂದಿಸುವಂತ ನಮ್ಮ ವೀರ ಯೋಧರ ಪ್ರೇಮಿಯಲ್ಲಿ ಹೆಸರುವಾಸಿಯಾಗಿರುವಂತ ನಮ್ಮ ಯುವ ನಾಯಕರು ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತ ಗೋವಿಂದರಾಜನಗರ ಶಾಸಕರ ಜನ್ಮದಿನದ ಅಂಗವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಹಾಗೂ ನಮ್ಮ ಎಕ್ಸಾರ್ಮಿ ಅಸೋಸಿಯೇಷನ್ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸುತ್ತಿದ್ದೇನೆ. ಹಾಗೆ ಮಾನ್ಯ ಪ್ರಿಯಕೃಷ್ಣ ಕರ್ನಾಟಕದ ಇತಿಹಾಸದಲ್ಲಿ ಕಂಚಿನ ಪ್ರತಿಮೆ ಸುಮಾರು 5.5 ಅಡಿ ಡೆಲ್ಲಿನಲ್ಲಿ ಹೇಗಿದೆ ಅದೇ ರೀತಿ ಹುತಾತ್ಮ ಸ್ಮಾರಕವನ್ನ ಕಂಚಿನ ಪ್ರತಿಮೆನ ಮಾಡಿಸಿ ತಂದಿಟ್ಟಿದೆ ಕಚೇರಿಯಲ್ಲಿ. ಕೆಲವೇ ದಿನಗಳಲ್ಲಿ ಚಂದನದೇವ ಸರ್ಕಲ್ ಅಲ್ಲಿ ಹುತಾತ್ಮ ಯೋಧರ ಸ್ಮಾರಕ ಪಾರ್ಕ್ ಕೂಡ ನಿರ್ಮಾಣವಾಗಲಿದೆ. ಆವಾಗ ಪ್ರತಿ ವರ್ಷ ನೋಡ್ತೀನಿ, ಸುಮಾರು ಸತತವಾಗಿ 4 ವರ್ಷದಿಂದ ಪ್ರಿಯಕೃಷ್ಣ ಫೌಂಡೇಶನ್ ವತಿಯಿಂದ ಕಾರ್ಗಿಲ್ ದಿವೋತ್ಸವವನ್ನು ಅದ್ದೂರಿಯಾಗಿ ಆರ್ಮಿಯ ಏನು ವೆಹಿಕಲ್ಸ್ ತಂಡ ಇದೆ ಅದೆಲ್ಲ ಪ್ರತಿ ವರ್ಷ ಕಾರ್ಗಿಲ್ ದಿವೋತ್ಸವವನ್ನು ಮಾನ್ಯ ಪ್ರಿಯಕೃಷ್ಣ ಅವರ ನೇತೃತ್ವದಲ್ಲಿ ಬಿಜೆಎಸ್ ಗೌಂಡರ್ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಈ ವರ್ಷವೂ ಕೂಡ ಕಾರ್ಗಿಲ್ ದಿವೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಅವರ ನೇತೃತ್ವದಲ್ಲಿ. ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಿಳಿಸಿಕೊಡ್ತೀನಿ. ಹುಟ್ಟುಹಬ್ಬದ ಮತ್ತೊಮ್ಮೆ ನಮ್ಮೆಲ್ಲ ಮಾಜಿ ಸೈನಿಕರ ಪರವಾಗಿ ಅವರಿಗೆ ನೂರಾರು ಆಯಸ್ಸು ಆರೋಗ್ಯ ನೀಡಿ ಕಾಪಾಡಲಿ ಅಂತ ಅವ್ರಿಗೆ ಇನ್ನೂ ಉನ್ನತ ಸ್ಥಾನಮಾನ ಗಳಿಸಿದ್ವಿ, ಬೇಗನೆ ಮಿನಿಸ್ಟರ್ ಆಗಲಿ ಅಂತ ಈ ಮೂಲಕ ಕೇಳ್ಕೊತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಮಾಜಿ ಸೈನಿಕರಿಂದ ಕೋರಿಕೊಡ್ತೀವಿ. ನಮ್ಮ ಮಾಜಿ ಸೈನಿಕರು ಹಾಗೂ ನಮ್ಮ ಗೋವಿಂದರಾಜನಗರ ಕ್ಷೇತ್ರದ MLA ಆದ ಪ್ರಿಯಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾನ್ಯ ಶಾಸಕರಾದ ಪ್ರಿಯಕೃಷ್ಣ ಮಾಜಿ ಸೈನಿಕರ ವತಿಯಿಂದ ಶುಭಾಶಯಗಳು.